ಮಾಡಬೇಕಿತ್ತು. ಹಾಗಾಗಿ ಇವತ್ತು ಆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ, ಆ ಭರವಸೆ ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೃಪ್ತಿ ಬಂದಿದೆ. ಯಾಕಂದರೆ ಈಗ ನಮ್ಮ ದೇಶದಲ್ಲಿ ಮೂಲ ಮಟ್ಟದಲ್ಲಿ ಎಂ ಪಿಗಳ ಮಟ್ಟದಲ್ಲಿ ಅದು ಹರಿಯೋದಿಲ್ಲ. ಸಚಿವರ ಜೊತೆಯಲ್ಲಿ ಯಾವಾಗ ಸಭೆ ನಡೆಸುವಂಥ ಸಾಧ್ಯತೆ ಇದೆ ಮ್ಯಾಮ್? ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಯ್ತಾ ಹೇಗೆ? ಅದೇ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ಅದು ಯಾವತ್ತೂ ಅನ್ನೋ ದಿನಾಂಕ ತೀರ್ಮಾನ ಆಗಿಲ್ಲ. ಸದ್ಯದಲ್ಲೇ ಮಾಡಿಸ್ತೀನಿ ಅಂತ ಸಭೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ಜ್ಯೋತಿ ಅನಂತ್ ಸುಬ್ರಾವ್, ನಾನು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು. ಥ್ಯಾಂಕ್ ಯು. ಇನ್ನೊಂದೇನೆಂದರೆ ಕಳೆದ ಬಾರಿ 15% ಪೇ ಹೈಕ್ ಆಗಿದೆ. ಹಾಗಾಗಿ ಈ ಸಲ 12% ಸಾಲಲ್ಲ, ನಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಜಾಸ್ತಿ ಆಗಬೇಕು ಅಂತ ಹೇಳಿದ್ದೀವಿ. ಅವರು ಹಳೆ ಚಾಳಿನೆಲ್ಲ ಸಲ 25%ಗೆ ಕೆಳಗೆ ಇಳಿಸಿದ್ದೀವಿ. ಹಾಗಾಗಿ 15-20%ಗೆ ನಮಗೆ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಅದನ್ನು ಅವ್ರು ಹೇಳಿದ್ರು, ನಾವೆಲ್ಲ ಸರ್ಕಾರ ಒಂದು ಆದೇಶ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲೇ ಆಗಬೇಕು, ನಮ್ಮ ಮಟ್ಟದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಅದಕ್ಕೆ ನಾವು ಹಾಗಿದ್ರೆ ಸಾರಿಗೆ ಸಚಿವರ ಜೊತೆ ಒಂದು ಸಭೆನ ಏರ್ಪಡಿಸಿ ಅಂತ ಕೇಳ್ಕೊಂಡಿದ್ದೀವಿ. ಅವರು ಅದಕ್ಕೆ ಒಪ್ಪಿದ್ದಾರೆ. ಶೀಘ್ರದಲ್ಲಿ ಒಂದು ಸಭೆನ ಏರ್ಪಡಿಸ್ತೀವಿ, ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಡೆಡ್ಲೈನ್ ಅಂತ ಏನಿಲ್ಲ. ಬಂದಿರಲಿಲ್ಲ ಅನ್ನೋ ಒಂದು ಸೊ ಇವತ್ತು ಆಡಳಿತ ವರ್ಗ ಈ ಮಾತುಕತೆಗೆ ಈ ಮಾತುಕತೆಯಲ್ಲಿ ಅವರು ನಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರದ ಸರ್ಕಾರ ನೋಟಿಫಿಕೇಶನ್ ಯಾವಾಗ ಬದಲಾವಣೆ ಮಾಡಬಹುದು. ಶೇಕಡ 15ಗಿಂತಲೂ ವೇತನ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ವಿ. ಅದನ್ನು ರಾಜ್ಯ ಸರ್ಕಾರ ನಾವು ಎಂಪಿಗಳು ಹೇಳಿದ್ವಿ, ರಾಜ್ಯ ಸರ್ಕಾರ ಹಂತದಲ್ಲಿ ಸರ್ಕಾರಕ್ಕೆ ಏರ್ಪಡಿಸುವಂಥ ಮಾತುಕತೆ ಆಗಿ ದ್ವಿಪಕ್ಷೀಯ ಮಾತುಕತೆ ಮೂಲಕ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು. ಹೋರಾಟದಂದ್ರೆ ಈಗ 5ನೇ ತಾರೀಕಿಗೆ ವಿಚಾರಣೆ, ನಾವು ಚಳುವಳಿ ವಿಚಾರಣೆ ಏನಾಗುತ್ತೆ ಅನ್ನೋದು ನೋಡಿ ಅಂತೇನಲ್ಲ. ಸೊ ಇವು ಅತೃಪ್ತಿ ಹೋರಾಟ ನಮಗೆ ಅಕಸ್ಮಾತ್ ಅಲ್ಲಿ ತನಕ ಯಾವುದೇ ಥರದ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನೋದನ್ನು ಕೂಡ MD ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ನಿಗಮದ MDಗಳ ಜೊತೆ ನಿಮ್ಮ ಬೇಡಿಕೆಗಳನ್ನು ಇವತ್ತು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ, ಏನು ಹೇಳ್ತೀವಿ? ಇವತ್ತು ನಮ್ಮ KSRTC MDಯವರ ನೇತೃತ್ವದಲ್ಲಿ ಇವತ್ತು 4 ದಿವಸಗಳ ಎಂದಿಲ್ಲ ಜಂಟಿ ಸುದೀರ್ಘವಾದ ಸಭೆ ನಡೆದರೆ ಒಂದೊಂದು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಒಂದು ಕಾರ್ಮಿಕರ ಪ್ರಮುಖವಾದ ಬೇಡಿಕೆಗಳ ಒಂದು 24ರಿಂದ ಏನು ಯೋಜನಾ ಪರೀಕ್ಷೆ ಮಾಡಬೇಕಾಗಿತ್ತು ಅದು ಕೂಡ ಆಯೋಗ ಬೇಡಿಕೆಯನ್ನು ನಾವು ಮಾಡಿದ್ದಿಲ್ಲ. ಇತರ ಬೇಡಿಕೆ ಇವತ್ತು 1/4/25 ಏನು ಮಾಡಿದ್ದಾರೆ ಅದು ಕಾನೂನು ವಿರುದ್ಧವಾಗಿದ್ದು, ಕಳೆದ 50 ವರ್ಷಗಳಿಂದ ಏನು 4 ವರ್ಷಗಳು ಮಾಡ್ಕೊಂಡು ಬರಬೇಕಾಗಿತ್ತು ಮತ್ತು ಒಂದು ಏನು ಫಿಕ್ಸ್ ಆಗಬೇಕಾಗಿತ್ತು ಅದು ಕಾನೂನುಬದ್ಧವಾಗಿದ್ದು ಶಾಸನಬದ್ಧವಾಗಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನೀವು 24ರಿಂದ ಅದನ್ನು ಮುಂದುವರಿಸಲು ಸರಿಯಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಇವತ್ತು ಮಾತುಕತೆ ನಾವು ಹೇಳಿದ್ದೇವೆ. ಜೊತೆಗೆ ಇವತ್ತು ಏನು ಸರ್ಕಾರ ಇವತ್ತು 2 ಆದೇಶ ವರ್ಷ 18/26 ಮತ್ತು 12/26ರಂದು ಏನು ಏಕಪಕ್ಷ ಏನು ಘೋಷಣೆ ಮಾಡಿದ್ದಾರೆ, ಆ ಏಕಪಕ್ಷ ಘೋಷಣೆ ಜಂಟಿ ಸಮಿತಿ ಯಾವುದೇ ಕಾರಣಕ್ಕೆ ಒಪ್ಪಿದೆ ಅಂತ ಅದನ್ನು ಅವೆರಡೂ ಆದೇಶ ಕೂಡ ಮಾರ್ಪಾಟಾಗಬೇಕಾಗುತ್ತೆ ಅನ್ನೋ ಉದ್ದೇಶವನ್ನು ಮಾಡಿದ್ದೀವಿ. ಜೊತೆಗೆ ಇದು ಬಾಟಗಳು 12 ತಕ್ಷಣ ಆಗಿಲ್ಲ, ಅದು ಕೂಡ ಆಗುತ್ತೆ ಅಂದರೆ ಪ್ರಮುಖವಾಗಿ ಇಂಕ್ರಿಮೆಂಟ್ ಸಾಕಷ್ಟು ತಾರತಮ್ಯ ಆಗುತ್ತೆ. ಯಾಕಂದರೆ ನಾವು ಕಳೆದ 30 ವರ್ಷಗಳಿಂದ ನಮಗೆ ಸರ್ಕಾರಕ್ಕೂ ಸಾಕಷ್ಟು ತಾರತಮ್ಯ ಇರೋದ್ರಿಂದ ನಾವು ಕಳೆದ 2 ವರ್ಷಗಳ ಮುಂದೆ ಆದಂತಹ ಸಭೆಯಲ್ಲಿ
ಸ್ಪಷ್ಟವಾಗಿ ಕೆಲವು ಡಿಮಾಂಡ್ಗಳನ್ನ ಕಡಿಮೆ ಮಾಡಿದ್ರೆ 20% ಮಾಡಿದ್ದೀವಿ. ಇಂಪ್ಲಿಮೆಂಟ್ ವಿಷಯ ಏನು ಮಾಡಿದೆ ಸರ್ಕಾರ ಇವತ್ತು 7ನೇ ವೇತನ ಆಯೋಗದಲ್ಲಿ ಏನೊಂದು ಮಾದರಿನಲ್ಲಿ ಅವ್ರು ಇಂಪ್ಲಿಮೆಂಟ್ಗಳನ್ನ ಅವರ ನೌಕರರಿಗೆ ಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ಆ ದೇಶದಲ್ಲಿ ನಮ್ಮ ಇಂಪ್ಲಿಮೆಂಟ್ಗಳನ್ನ ನಾವು ಕೊಡಬೇಕಾಗುತ್ತೆ ಮಾತನಾಡಿದ್ದೀವಿ. ಮತ್ತು 1/24 ಏನು 15 ತಿಂಗಳ ವೇತನ ಬಾಕಿ ಇದೆ, ಆ ಬಾಕಿ ಬಗ್ಗೆ ನಾವು ಕೂಡ ನೇರವಾಗಿ ಕೂತು ಚರ್ಚೆ ಮಾಡಿ ನಾವು ಬಜೆಟ್ ಮಾತನಾಡೋದನ್ನ ಸ್ಪಷ್ಟವಾಗಿ ಹೇಳಿದ್ವಿ. ಇವತ್ತು ವ್ಯವಸ್ಥಾಪಕ ನಿರ್ದೇಶಕರ ಮಾತನಾಡಿ ಇವತ್ತು ಸರ್ಕಾರ ಆದ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿರೋದ್ರಿಂದ ಅದನ್ನು ಬದಲಾವಣೆ ಮಾಡೋದಕ್ಕೆ ನನ್ನ ಲೆವೆಲ್ ಅದು ಬದಲಾವಣೆ ಮಾಡೋದಕ್ಕೆ ಅದಕ್ಕೆ ಆಗೋದಿಲ್ಲ. ಅದು ಏನು ಬದಲಾವಣೆ ಆಗಬೇಕು ಅದು ಕೂಡ ಕೆಲವು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಜೊತೆ ಮಾತಾಡಬೇಕಾಗುತ್ತೆ. ಇದು ಅವಧಿ ಇರ್ಬೋದು ಅಥವಾ ಇನ್ನೊಂದು ಡೇಟ್ ಇರ್ಬೋದು, ಎರಡೂ ಕೂಡ ಅದನ್ನು ಬೆಂಬಲ ಮಾಡಬೇಕಾಗುತ್ತೆ. ನೀವು ಕೂಡ ಸರ್ಕಾರವನ್ನು ನೀವು ಪ್ರಯತ್ನ ಮಾಡಿ, ನಾನು ಕೂಡ ನಿಮ್ಮ ಪರವಾಗಿ ಸರ್ಕಾರ ಜೊತೆ ಮೀಟಿಂಗ್ ಮಾತಾಡಿ ಅದನ್ನು ಬಗೆಹರಿಸೋದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳಿದ್ದಾರೆ. ಮತ್ತು ಬಾಟ ಮತ್ತು ಈಕ್ವಲ್ ವಿಷಯದ ಬಗ್ಗೆ ಪರ್ಟಿಕ್ಯುಲರ್ 2 ವಿಷಯದ ಬಗ್ಗೆ ಏನು ಇವತ್ತು ಅವ್ರನ್ನ ಜನರಿಕೇಷನ್ ಪರವಾಗಿ ಅದನ್ನು ನಾನು ಕೂಡ ಮನಸ್ಸಿದ್ದೇನೆ. ಅದನ್ನು ಸಾಕಷ್ಟು ತಾರತಮ್ಯ ಆಗಿದೆ. ಕಳೆದ 30 ವರ್ಷದಿಂದ ನಮ್ಮ ಇಂಪ್ಲಿಮೆಂಟ್ ಭಾಳಷ್ಟು ಕಡಿಮೆ ಆಗಿದೆ. ಏನು ತಾರತಮ್ಯ ಆಗಿದೆ, ತಾರತಮ್ಯ ಆಗಿದೆ. ಅದ್ರ ಬಗ್ಗೆ ನಾನು ಕೂಡಲೇ ಜನರಿಕೇಷನ್ ಜೊತೆ ಮಾತುಕತೆಯನ್ನು ಕರೆದು 2 ವಿಷಯಗಳ ಬಗ್ಗೆ ನಾನು ಅದನ್ನು ಪರಿಹಾರ ಮಾಡ್ಕೊಳ್ತೀನಿ, ಎಲ್ಲರೂ ಪ್ರಯತ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನು ಇವತ್ತು ನಮ್ಮ ವ್ಯವಸ್ಥೆ ನಾವು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಾವು ಮತ್ತೆ ಸ್ಪಷ್ಟವಾಗಿ ಹೇಳಿದ್ದೇವೆ. ಮತ್ತು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಜೊತೆ ಒಂದು ಸಭೆಯನ್ನು ಏರ್ಪಾಟು ಮಾಡಿ ಅದನ್ನು ಬಗೆಹರಿಸಿ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಿಂದ ಚಳವಳಿಯ ಒಂದು ಹಂತಕ್ಕೆ ಮುಟ್ಟಬಹುದು ಅಂತ ಕಾಣುತ್ತೆ. ಅದು ದಯವಿಟ್ಟು ಸರ್ಕಾರದಿಂದ ಮತ್ತು ಮಾಜಿ ಮಂತ್ರಿಗಳ ಮೇಲೆ ನಮ್ಮ ಬೇಡಿಕೆ ಏನು ಇಟ್ಟಿದ್ದೇವೆ ಅದನ್ನು ನಾವು ಗಮನಕ್ಕೆ ತಂದು ಮತ್ತು ಇವತ್ತು ನಾಳೆ ಕೂಡ ಮೀಟಿಂಗ್ ಇದೆ. ಜೊತೆಗೆ 5-8ರಲ್ಲಿ ನಮ್ಮ ಉಚ್ಚ ನ್ಯಾಯಾಲಯದ ಮುಂದೆ ವಿಷಯ ಬರ್ತಾ ಇದೆ. ಇವತ್ತು ನಮ್ಮ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ನಮ್ಮ ದೇಶದ ಬಗ್ಗೆ ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಾರಿಗೆ ಜೊತೆ ಮಾತುಕತೆ ಮಾಡಬೇಕು ಒಂದು ಸ್ಪಷ್ಟವಾದ ಆದೇಶವನ್ನು 19/21 ಸ್ಪಷ್ಟವಾಗಿ ಹೇಳಿದೆ. ಅಲ್ಲ, ಈಗ 4 ಎಂಜಿಗಳ ಜೊತೆ ಮಾತಾಡಿದ್ದೀರಿ, ನೀವೇನಾದರೂ ಅವ್ರಿಗೆ ಈಗ ಅವರು ಬರೀ ಕೇವಲ ಆಯಿತು ಅಂತ ಹೇಳಿದ್ದಾರೆ, ಡೆಡ್ಲೈನ್ ಏನಾದ್ರು ಕೊಟ್ಟಿದ್ದೀರಾ? ಇವತ್ತು ಅವರು ಟೈಮ್ ಏನೋ ತೊಗೊಂಡಿದ್ದಾರೆ. ಸಾರಿಗೆ ಮಂತ್ರಿಗಳು ಸ್ವಲ್ಪ ಆರೋಗ್ಯ ಸೂಕ್ಷ್ಮ ಪರಿಚಯ ಇಲ್ಲವರಿಗೆ ಕೆಲವೊಂದು ಸಾರಿಗೆ ಮಂತ್ರಿ ಮಾತುಕತೆಯನ್ನು ಮಾಡೋದ್ರಿಂದ ವ್ಯವಸ್ಥೆ ಮಾಡ್ತಿದೆ. ಅಂದರೆ ತಾವುಗಳು ಎಷ್ಟು ದಿನವರೆಗೂ ನೋಡ್ತೀರಿ? ಅದಾದ್ಮೇಲೆ ತಾವು ಯಾವ ನಾವು 5-8ರವರೆಗೆ ನಮ್ಮ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಬರ್ತಾ ಇದೆ. ಅವತ್ತು ಕೂಡ ಸರ್ಕಾರ ಮತ್ತು ಆಯುಕ್ತರಿಗೆ ಬಂದು ಅಲ್ಲಿ ಉಚ್ಚ ನ್ಯಾಯಾಲಯದ ಬಂದು ಅವರ ಅಭಿಪ್ರಾಯವನ್ನು ತಿಳಿಸಬೇಕಾಗುತ್ತೆ. ನಾವು ಅಲ್ಲಿವರೆಗೂ ಕಾಯ್ತೀವಿ 5-8 ಇವತ್ತು ನಮ್ಮ ನ್ಯಾಯಾಲಯ ನಮಗೂ ನಿರ್ಬಂಧ ಇದೆ. ಏನಂದರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ನಮ್ಮ ಮುಷ್ಕರವನ್ನು ಮಾಡಬಾರ್ದು ಅಂತ ನಿರ್ಬಂಧ ನಮ್ಮಲ್ಲಿ ಇದೆ. ಅದರಿಂದ ನಿರ್ಬಂಧ ಇರೋದ್ರಿಂದ ನಾವು ಯಾವುದೇ ರೀತಿಯ ಒಂದು ಚಳವಳಿಯ ನಿರ್ಧಾರವನ್ನು ತೆಗೆದುಕೊಂಡು ಆಗೋದಿಲ್ಲ. ಅದನ್ನು ನಾವು 5-8ವರೆಗೆ ಹೈಕೋರ್ಟ್ ಆದೇಶ ಇರೋದ್ರಿಂದ ನಾವು ಯಾವ್ದು ತೆಗೆದುಕೊಳ್ಳೋಲ್ಲ. 5-8ವರೆಗೆ ನಾವು ಕೂಡ ಕಾಯ್ತೇವೆ. ಅವತ್ತು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಯಾವುದೊಂದು ತೀರ್ಮಾನಕ್ಕೆ ಬಂದು ಅಲ್ಲಿ ಉಚ್ಚ ನ್ಯಾಯಾಲಯದಿಂದ ತಿಳಿಸ್ತಾರೆ. ಅದ್ರ ನಂತರ ನಾವು ಮತ್ತೆ ಜಂಟಿ ಸಭೆ ಸೇರಿ ನಾವು ಮುಂದಿನ ಹೋರಾಟದ ಬಗ್ಗೆ ಎಲ್ಲ ಆಗುವ ಮಾತುಗಳಿಂದ ಅದನ್ನು ಮಂಡಿಸಿದ್ದೀವಿ ಸರ್. ನನ್ನ ಹೆಸರು ಬಿ ಜಯದೂರಸ್ ಅಂತೇಳಿ, ಮಹಾಪ್ರಧಾನ ಕಾರ್ಯದರ್ಶಿ, ಅಖಿಲ ಕರ್ನಾಟಕ ನೌಕರರ ಮಹಾಮಂಡಳಿ, ಸಂಚಾಲಕ ಜಂಟಿ